ಈ ದಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಟ್ಟಿಗೆ ಭೇಟಿ ನೀಡಲಾಗಿ ಇಲ್ಲಿ ವಿಶೇಷವಾಗಿ ನಮಗೆ ಈಗಾಗಲೇ ಪತ್ರಿಕೆಯಲ್ಲಿ ವರದಿಯಾಗಿತ್ತು ಈ ಥರ ಕರೆಂಟಿನ ಸಮಸ್ಯೆ ಇದೆ ಅಂಥೇಳಿ. ಬಟ್ ಅದು ಈಗಾಗಲೇ ನಿಮ್ಗೆ ತಿಳಿದಂಗೆ ಸಮಸ್ಯೆ ಆವಾಗ ಇತ್ತದು. ಬಟ್ ಈಗ ಇಮಿಡಿಯೇಟಾಗಿ ಅದನ್ನು ರಿಪೇರ್ ಮಾಡಿಸಿದ್ದಾರೆ. ಸೋಲಾರ್ ರಿಪೇರಿ ಆಗಿದೆ, ಪ್ಲಸ್ ಎಲೆಕ್ಟ್ರಿಸಿಟಿ ಕರೆಂಟ್ ಜಾಸ್ತಿ, ಜೊತೆಗೆ ಎಕ್ಸ್ಟ್ರಾ ನಮಗೆ ಬ್ಯಾಕಪ್ ಇನ್ನೂ ಜನ್ರೇಟರ್ ಇದೆ ಅಂತ ಹೇಳಿದ್ರು. ಅದನ್ನು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸಿ ನಾನು ಆದಷ್ಟು ಅದನ್ನು ಕೂಡ ಜನ್ರೇಟರ್ ನಮಗೆ ಪರ್ಯಾಯವಾಗಿ ಎರಡನೇದು ಕೂಡ ಮೂರನೇದು ಕೂಡ ನಮಗೆ ಬ್ಯಾಕಪ್ ಇರೋಕ್ಕೆ ನೋಡ್ತೀನಿ. ಆಮೇಲೆ ಈಗ ಇನ್ನೊಂದು ಸಾರ್ವಜನಿಕರಿಗೆ ವಾಟರ್ ಒಂದು ಕುಡಿಯೋ ನೀರೊಂದು ಬೇಕಾಗಿತ್ತು. ಆ ಕುಡಿಯೋ ನೀರು ಕೂಡ ನಾವು ಈಗ ಕ್ಯಾನ್ ಮೂಲಕ ಕೊಡ್ತಾಯಿದ್ವಿ. ಅದನ್ನೇ ನಾವು ಪರ್ಮನೆಂಟಾಗಿ ನಮ್ಮಲ್ಲೇ ಕೂಡ RO ಪ್ಲ್ಯಾಂಟ್ ಹಾಕೋಕ್ಕೆ ಇನ್ನೊಂದು ವಾರದಲ್ಲಿ ಅದನ್ನು ವ್ಯವಸ್ಥೆ ಮಾಡ್ತೀನಿ. ಜೊತೆಗೆ ಆಂಬುಲೆನ್ಸ್ಗಳಿಗೆ ಈಗಾಗಲೇ ಒಬ್ಬ ಡ್ರೈವರ್, ಪರ್ಮನೆಂಟ್ ಡ್ರೈವರ್ನು ಮೊದಲಿಂದ ಹಾಕಿದ್ವಿ. ಈಗ ಕಾಂಟ್ರಾಕ್ಟ್ ಬೇಸಿಸ್ ಡ್ರೈವರ್ ಕೂಡ ನಾವು ಕರ್ತವ್ಯ ನಿರ್ವಹಿಸಲು ಸೂಚಿಸಿರುತ್ತೇನೆ. ಅವನು ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಕೂಡ ತಕ್ಷಣ ರಿಪೇರಿ ಮಾಡೋಕ್ಕೆ ಅವ್ರಿಗೆ ಹೇಳಿದ್ದೀನಿ. ಸದ್ಯ ಯಾವುದೂ ಸಮಸ್ಯೆ ಇಲ್ಲ ಅಂದರೆ, ಬಟ್ ಈಗ ಕೆಲವೊಂದು ಪೇಷಂಟ್ಗಳಿಗೆ ಚಾರ್ಜಸ್ ಕೇಳ್ತಿದ್ರೆ, ಕೆಲವೊಂದು APL ಪೇಷಂಟ್ಗಿದ್ದವರಿಗೆ ಮತ್ತು ಬೇರೆ ತಾಯಿ ಮಕ್ಕಳು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಕೂಡ ತೊಗೋಬೇಕಂತ ಆದೇಶ ಇದೆ. ಆದರೆ ನಾವು ಎಮರ್ಜೆನ್ಸಿಯಲ್ಲಿ BPL ಕಾರ್ಡ್ ಇದ್ದವರಿಗೆ ನಾವು ಫ್ರೀಯಾಗಿ ತೊಗೊಳ್ರಿ ಅಂತ ನಾನು ಸೂಚನೆ ಕೊಟ್ಟಿದ್ದೀನಿ. ಅದನ್ನು ಕೂಡ ನಾವು ಅದನ್ನು ಪಾಲಿಸೋಕೆ ಹೇಳ್ತೀನಿ. ಆಮೇಲೆ ಮುಖ್ಯವಾಗಿ ಇದರದ್ದು ನಿಮಗೆಲ್ಲ ಗೊತ್ತಿದ್ದಂಗೆ ರಾಯಚೂರು ಜಿಲ್ಲೆಗೆ ಸುಮಾರು PSCಗಳು ಅಪ್ಗ್ರೇಡ್ ಆದರಲ್ಲಿ ಇದು ಕೂಡ PSC ಹಟ್ಟಿಯನ್ನು ನಮ್ಮ ಒಂದು ಅವಧಿಯಲ್ಲಿ ಇದನ್ನು ಅಪ್ಗ್ರೇಡ್ಗೆ ನಾವು ಹೇಳಿದ್ದೀವಿ. ಇದು ಈಗಾಗಲೇ ಅಪ್ಗ್ರೇಡ್ ಆಗಿದೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಅದು ಇದಾಗಿದೆ. ಅದು ಸ್ವಲ್ಪ ಪ್ರೊಸೆಸ್ ಲೇಟ್ ಆಗಿದೆ. ತಕ್ಷಣ ಇದನ್ನು ಕೂಡ ನಾವು ಇದನ್ನು ಅಪ್ಗ್ರೇಡ್ ಮಾಡ್ತೀವಿ ಅಥವಾ ಅದನ್ನು ಅಪ್ಗ್ರೇಡ್ಗೋಸ್ಕರ ಕ್ರಮ ವಹಿಸ್ತಾ ಇದ್ದೀವಿ. ಈಗಾಗಲೇ ಸರ್ಕಾರದಿಂದ ಇದಾಗಿದೆ, ಅದು ಅಪ್ಗ್ರೇಡ್ ಆಗಿದ್ದು. ಟೆಂಡರ್ ಕರೆದು ಅದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದೊಂದು ಬಾಕಿ ಇದೆ ಅಷ್ಟೆ. ಈಗಾಗಲೇ ಇಲ್ಲಿ ನಮಗೆ 2 ವೈದ್ಯಾಧಿಕಾರಿಗಳನ್ನ ಕೊಟ್ಟಿದೆ. ಯಾಕಂದರೆ 40,000 ಜನಸಂಖ್ಯೆ ಇರೋದ್ರಿಂದ ಒಬ್ಬರು ಲೇಡಿ ಮೆಡಿಕಲ್ ಆಫೀಸರ್ ಮತ್ತು ಇನ್ನೊಬ್ಬರು ಮೆಡಿಕಲ್ ಆಫೀಸರ್ ಇದ್ದಾರೆ. ಜೊತೆಗೆ 4 ಜನ ಸ್ಟಾಫ್ ನರ್ಸು ಇದ್ದಾರೆ. ಆಮೇಲೆ ಫಾರ್ಮಸಿಸ್ಟ್ ಇಲ್ಲಿ ವೇಕೆನ್ಸಿ ಇದೆ. ಅದರ ಬದಲಾಗಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಂಡ್ವಿ. ಮತ್ತು 2 ಗ್ರೂಪ್ ಡಿ ಇದ್ದಾರೆ. ಇನ್ನೂ ಹೆಚ್ಚುವರಿಯಾಗಿ 2 ಗ್ರೂಪ್ ಡಿಗಳನ್ನ ಕೊಡ್ತಾಯಿದ್ದೀವಿ ನಾವು. ತಕ್ಷಣ ಇದನ್ನೇನು ಮುಂದೆ ಏನೇನೋ ಒಂದು ಸಮಸ್ಯೆಗಳಿದ್ದಾರೆ, ಮುಂದಿನ ದಿನಗಳಲ್ಲಿ ನಾನು ಇದನ್ನು ಅಟೆಂಡ್ ಮಾಡಿ ಯಾವುದೇ ಸಮಸ್ಯೆ ಇರಲಾರ್ದಂಗೆ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಹಟ್ಟಿ ಕೂಡ ದೊಡ್ಡ ಪಟ್ಟಣ. ಇಲ್ಲಿ ಇದಕ್ಕೆ ನಾವು ಏನು ಮೂಲಭೂತ ಸೌಕರ್ಯಗಳ ಜೊತೆಗೆ ಸ್ಟಾಫ್ ಕೂಡ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಇದಿಲ್ಲ ನಾವು ಕ್ರಮ ವಹಿಸ್ತೀವಿ.